ಒಂದು ಎಸ್ ಡಿ ಕ್ಲಾಸಿಕ್ ನ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ದುಡ್ಡು ಬೀಳುತ್ತೆ ಅಪ್ಪಪ್ಪ. ಎಷ್ಟು ಬಂತು ಅಂದ್ರೆ ಗೈಸ್, ಯಪ್ಪ, ಅಷ್ಟೆಲ್ಲ ಬಂದಿದ್ದು. ಫಾರ್ಮರ್ಸ್ ಜಾಸ್ತಿ ಹೆಲ್ಪ್ ಆಗ್ತಿದ್ಯಾ, ಗೌರ್ಮೆಂಟ್ ಜಾಸ್ತಿ ಹೆಲ್ಪ್ ಆಗ್ತಿದ್ಯಾ? ಐ ಆಮ್ ಡೌಟ್ಫುಲ್. ನನಗೆ ಯಾಕೋ ಫಾರ್ಮರ್ಸ್ ಗಿಂತ ಜಾಸ್ತಿ ಗೌರ್ಮೆಂಟ್ ಗೆ ಜಾಸ್ತಿ ಹೆಲ್ಪ್ ಆಗ್ತಿದೆ ಅಂತ ಅನಿಸ್ತಿದೆ. ಇದು ನಮ್ಮ ಗ್ರ್ಯಾಂಡ್ ಫಾದರ್ ಕಾಲದ ಲೆಜೆಂಡ್ರಿ ಗಾಡಿ ಅಂತ ಹೇಳ್ಬೋದು. ಇದು ನಮ್ಮ ಅಣ್ಣನ ಕಾಲದ ಲೆಜೆಂಡ್ರಿ ಗಾಡಿ ಅಂತ ಹೇಳ್ಬೋದು. ಅಂಡ್ ಇದು ನಮ್ಮ ಕಾಲದ ಲೆಜೆಂಡ್ರಿ ಗಾಡಿ ಅಂತ ಹೇಳ್ಬೋದು. ಪ್ರತಿ ಒಂದು ಹುಡುಗನ ಡ್ರೀಮ್ ಆಗೇ ಇದೆ. ನಮ್ಮ ತಾತ ಒಂದು ಕನ್ಸ್ ಕಾಣ್ಕೊಂಡು ಇದನ್ನ ಅವ್ರ ಫಸ್ಟ್ ಬೈಕ್ ಆಗಿ ತಗೊಂಡ್ರು. ನಮ್ಮಣ್ಣ ಆ ಟೈಮಲ್ಲಿ ಕರಿಜ್ಮಾ ಕಾಂಪಿಟೇಟರ್ ಆಗಿ ಒಂದು 220 ಲೆಜೆಂಡ್ರಿ, ಯಾಕೆಂದ್ರೆ ಇದು ಕಾರ್ಬೊರೇಟರ್ ಮಾಡೆಲ್, FI ಇಂಜಿನ್ ಅಲ್ಲ. ಸೊ ಇದು ಅವ್ರ ಡ್ರೀಮ್ ಆಗಿ ಪ್ಯೂರ್ ಬ್ಲ್ಯಾಕ್ ನೋಡ್ತಿರ್ಬೋದು, ಬ್ಲ್ಯಾಕ್ ಕಲರ್ ತಗೊಂಡ್ರು. ನಾನು GT ನ ಡ್ರೀಮ್ ಮಾಡಿ GT 650 ತಗೊಂಡೆ. ಸೊ ಈಗ ನನ್ನ ಗ್ಯಾರೇಜ್ ಅಲ್ಲಿ ಈ ಮೂರು ಇದೆ. ಈ ಮೂರು ಸಿಂಗಲ್ ಓನರ್ ಗಾಡಿಗಳೇ. ಸೊ ಯಾ, ಹ್ಯಾಪಿ ಅಬೌಟ್ ಇಟ್. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಡ್ತೇವೆ. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ, ನಮ್ಮ SD ಜೊತೆಗೆ ನಾವು ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, SD ನಾನು ಆಲ್ಮೋಸ್ಟ್ ಓಡ್ಸಕ್ ಸ್ಟಾರ್ಟ್ ಮಾಡಿ ಅಂದ್ರೆ ಒಂದು ರೀಸ್ಟೋರ್ ನ ಮಾಡ್ಸಾಗಿ 1 ವರ್ಷ ಆಗಿದೆ. ಸೊ ಆದ್ರಿಂದ ಈಗ ನಾವು ಇದನ್ನ ಒಂದು ಆಯಿಲ್ ಚೇಂಜ್ ತಗೋಗ್ತಿದ್ವಿ. ಏನೆಲ್ಲ ಮಾಡ್ತಾರೆ, ಎಷ್ಟು ಖರ್ಚಾಗುತ್ತೆ ಅಂತ ಹೋಗಿ ನೋಡೋಣ ಬನ್ನಿ. ಇವಾಗ ಫಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬಿಡೋಣ. ಸೊ ಈ ಗಾಡಿ ಯಾವ್ದು ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನನ್ನ ಒಂದು ರಿವ್ಯೂನು ನೀವು ನೋಡಿರ್ತೀರಾ. ಇನ್ ಕೇಸ್ ನೋಡಿಲ್ಲ ಅಂತವ್ರಿಗೆ ಒಂದು ಸ್ಮಾಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಚಿಕ್ಕದಾಗಿ. ಎಷ್ಟಿದೆ ಫಸ್ಟ್ ನೋಡ್ಬಿಡೋಣ. ಓಹೋ, ಸಿಕ್ಕಾಪಟ್ಟೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳ್ಳೆ ವ್ಯೂಸ್ ಕೊಡಿ. ಸ್ವಲ್ಪ ಬ್ಯಾಂಕ್ ಅಕೌಂಟ್ ಬರೀ 3 ಡಿಜಿಟಲ್ ಉಳ್ಕೊಬಿಟ್ಟಿದೆ. ನೋ ವೇ, ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಆಯಿಲ್ 20 ml. ಎಷ್ಟು 20 ml ಆಯಿಲ್? 136 ಹಾಕಿ. ಟೋಟಲು 150. ಸೊ ಗೈಸ್, ಏನಪ್ಪ ಅಂದ್ರೆ, ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ಹಾಕಿದ್ದೆ. ಪ್ರೀವಿಯಸ್ ಅಂದ್ರೆ ಸುಮಾರು ತಿಂಗಳಾಯ್ತು, ಅದನ್ನ ಅಪ್ಡೇಟ್ ಮಾಡಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ನೋಡಿ. SD ಬಗ್ಗೆ ವಿಡಿಯೋ ಮಾಡಿದ್ದೆ, ಒಂದು ಇದೆ ಸೇಮ್ SD ಬಗ್ಗೆ. ಸೊ ಇದು ಬಂದು SD ಕ್ಲಾಸಿಕ್ 250 ಅಂತ. ಇದನ್ನ ನಮ್ಮ ಗ್ರ್ಯಾಂಡ್ ಫಾದರ್ ಏನಿದಾರಲ್ಲ, ಅವರು ರೋಡ್ ಕಿಂಗ್ ಶೇಪ್ ಚೇಂಜ್ ಮಾಡಿಸ್ಕೊಂಡ್ರು. ಅಂದ್ರೆ ಇದು ಅವರ ಫಸ್ಟ್ ಬೈಕ್. ಸೊ ಅವರು D250 ಕ್ಲಾಸಿಕ್, 250 ಕ್ಲಾಸಿಕ್ ಅಥವಾ CL1 CL2 ಗೊತ್ತಿಲ್ಲ, ನನಗ್ ನಾಟ್ ಶೋರ್. ಯಾಕೆಂದ್ರೆ RC ಕಾರ್ಡ್ ಅಲ್ಲಿ ಇದು ರೋಡ್ ಕಿಂಗ್ ಅಂತಾನೆ ರಿಜಿಸ್ಟರ್ ಆಗಿದೆ. ಬಟ್ ಇಂಜಿನ್ ಇದ್ರಲ್ಲಿ CL2 ಅಂತ ಇರೋದು. ಬಟ್ ಯಾವ್ದೇ ತರ ಇಲ್ಲ, ಶೋರೂಮ್ ಗಾಡಿನೇ. ಇಂಜಿನ್ ನಂಬರ್ ಆಗಿರ್ಬೋದು, ಚಾಸಿಸ್ ನಂಬರ್ ಆಗಿರ್ಬೋದು, ಎಲ್ಲ ಮ್ಯಾಚ್ ಇದೆ, ಪರ್ಫೆಕ್ಟ್ ಡೇಟಾ ಇದೆ. ಬಟ್ CL2 ಕನ್ಫರ್ಮ್ ಇಂಜಿನ್ ಇರೋದು CL2 ಕ್ಲಾಸಿಕ್ ದೇ ಇಂಜಿನ್ ಇರೋದು, 250 ಕ್ಲಾಸಿಕ್. ಬಟ್ ಮಾಸ್ಕ್ ಆಗಿರ್ಬೋದು, ಟ್ಯಾಂಕು ಕ್ಲಾಸಿಕ್ ಇದೆ, ರೋಡ್ ಕಿಂಗ್ ಟ್ಯಾಂಕ್ ಅಲ್ಲ ಇದ್ರಲ್ಲಿ ಇರೋದು. ಸೊ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಕೆಲವು ಜನ ಹೇಳ್ತಾ ಇದ್ರು ಹಾರ್ಸ್ ಪವರ್ ಅಲ್ಲಿ ಡಿಫ್ರೆನ್ಸ್ ಇದೆ, ರೋಡ್ ಕಿಂಗ್ ಸ್ವಲ್ಪ ಪವರ್ ಜಾಸ್ತಿ ಅಂತ ಹೇಳ್ತಾ ಇದ್ರು. ನನ್ನ ಹಳೆ ಪ್ರೀವಿಯಸ್ ವಿಡಿಯೋ ಕಮೆಂಟ್ಸ್ ಗಳಲ್ಲಿ ನಾನು ನೋಡಿದೆ. ಗೂಗಲ್ ಅಲ್ಲಿ ಆಬ್ವಿಯಸ್ಲಿ ಸರ್ಚ್ ಮಾಡಿದ್ರೆ ಪರ್ಫೆಕ್ಟ್ ಡೀಟೇಲ್ಸ್ ಎಲ್ಲೂ ಸಿಗಲ್ಲ. ಆದ ಕಾರಣ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಪಿನ್ ಟು ಪಿನ್ ಈ ಗಾಡಿ ಡೀಟೇಲ್ಸ್ ನ, ಇಲ್ಲಿ ಜಾವಾ ಎಕ್ಸ್ಪರ್ಟ್ ಇದಾರೆ, ಅಂದ್ರೆ SD ಜಾವಾ ಎಕ್ಸ್ಪರ್ಟ್, ಅವರೇ ಮೆಕ್ಯಾನಿಕ್ ಇಲ್ಲಿ ಮಾಡ್ಕೊಂಡ್ ಬಂದ ಇರೋದು ಮೈಸೂರಲ್ಲಿ. ಸೊ ಅವ್ರ ಹತ್ರನೇ ಹೋಗಿ ನಾನು ಪಿನ್ ಟು ಪಿನ್ ತಿಳ್ಕೊಬಿಡ್ತೀನಿ. ಏನ್ ಯಾವ ಗಾಡಿ ಇದು, ಕ್ಲಾಸಿಕ್ 2 ಅಂತ ನನಗೂ ಗೊತ್ತು, ಅಥವಾ D250 ಕ್ಲಾಸಿಕ್ ಏನು ಅಂತ ನೋಡೋಣ. ಲೆಟ್ ಸಿ. ಸೊ ಯಾವ್ದು ಅಂತ ಅವ್ರ ಹತ್ರನೇ ತಿಳ್ಕೊಬಿಡ್ತೀನಿ. ಈ ರೋಡ್ ಕಿಂಗ್ ಮಾಸ್ಕ್ ಯಾಕೆ, ಇನ್ನೊಂದ್ ಏನಂದ್ರೆ, ಈ ಪೇಂಟ್ ಒರಿಜಿನಲ್ ಇಲ್ವಾ ಅಂತ. ಪೇಂಟ್ ಬಗ್ಗೆ ನನಗೆ ಐ ಆಮ್ ನಾಟ್ ಶೋರ್. ನನಗೆ 50-50 ಇದೆ. ಮೇ ಬಿ ಒರಿಜಿನಲ್ ಇರ್ಬೋದು, ಮೇ ಬಿ ರೀಪೇಂಟೆಡ್ ಇರ್ಬೋದು, ನಾಟ್ ಎಟ್ ಆಲ್ ಶೋರ್. ಯಾಕೆಂದ್ರೆ ಆರೆಂಜ್ ಶೇಡ್ ಬರ್ತಿತ್ತು, ನಾನು ನೋಡಿದೀನಿ ಆರೆಂಜ್ ಶೇಡ್ SD ನ. ಸೊ ಕ್ಲಾಸಿಕ್ D250 ಅಂತ ಒಂದು ಗಾಡಿ ಇದೆಯಲ್ಲ, ಸೊ ಅದ್ರಲ್ಲಿ ಆರೆಂಜ್ ಶೇಡ್ ಇದೆ. ಒಂದೆರಡು ಪಿಕ್ಸ್ ಹಾಕ್ತೀನಿ ನೋಡಿಬೇಕಾರೆ. ಬಟ್ ಆರೆಂಜ್ ಶೇಡ್ ಇಷ್ಟ ಅಂದ್ರೆ ಬ್ರೈಟ್ ಆಗಿಲ್ಲ, ಒಂದ್ ಸ್ವಲ್ಪ ಲೈಟರ್ ಶೇಡ್ ಅಲ್ಲಿ ಇದೆ. ಸೊ ನಾಟ್ ಶೋರ್ ಇಸ್ ದಿಸ್ ಅ ಒರಿಜಿನಲ್ ಪೇಂಟ್. 100% ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ, ಎಕ್ಸೆಪ್ಟ್ ದಟ್ ರೋಡ್ ಕಿಂಗ್ ಕನ್ವರ್ಷನ್ ಕಿಟ್ ಬಿಟ್ರೆ ಇನ್ನೆಲ್ಲ ಸ್ಟಾಕ್ ಅಲ್ಲೇ ಇದೆ. ಬಿದವೇ ನನ್ನ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ತಿಳಿಸ್ಕೊಡಿ, ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ ತಿಳಿಸ್ಕೊಡಿ. ಯಾಕೆ ಏನು ನನ್ನ ನೀವು ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಾ, ಇಲ್ಲ ನೆಕ್ಸ್ಟ್ ವಿಡಿಯೋ ನೋಡಿರ್ತೀರಾ, ಏನ್ ಚೇಂಜಸ್ ಆಗಿದೆ, ಏನ್ ಅಪ್ಗ್ರೇಡೇಷನ್ ಆಗಿದೆ ಅಂತ.
ಸೊ ಗಾಡಿಲಿ ಏನೇನ್ ಪ್ರಾಬ್ಲಮ್ ಅಂದ್ರೆ ರೈಟ್ ಸೈಡ್ ರಿಯರ್ ಫುಟ್ ಬ್ಯಾಗು ಲೂಸ್ ಆಗ್ಬಿಟ್ಟಿದೆ, ಅದೊಂದನ್ನ ಟೈಟ್ ಮಾಡಿಸ್ಬೇಕು. ಆಮೇಲೆ ಹಿಂದ್ಗಡೆ ಬೆಲ್ ಲ್ಯಾಂಪ್ ವರ್ಕ್ ಆಗ್ತಿಲ್ಲ, ಸೊ ಅದೊಂದ್ ಮಾಡಿಸ್ಬೇಕು. ಸೊ ಎರಡು ಮೇನ್ ಥಿಂಗ್ ಅದಷ್ಟೇ. ಅದ್ ಬಿಟ್ರೆ ಗಾಡಿಲಿ ಇಲ್ಲಿ ಏನ್ ಫಾಲ್ಟ್ ಇಲ್ಲ. ಸೊ ನಾನು ಇಲ್ಲೇ ಬರೋದು. ಸೊ ಪಾಷಾ ಗ್ಯಾರೇಜ್ ಅಂತ ಹೆಸರು. ಪಾಷಾ ಅಂದ್ರೆ ಅವರ ತಂದೆ ಇದ್ದಿದ್ದು, ಸೊ ಅವರ ಮಗ ಇವಾಗ ಕೆಲ್ಸಗಳನ್ನ ಮಾಡೋದು. ಸೊ ಅವ್ರಿಲ್ಲ, ಮುಂಚೆ ನಮ್ ತಾತ ಇವ್ರ ಹತ್ರನೇ ಮಾಡಿಸ್ತಾ ಇದ್ದಿದ್ದು. ಸೊ ಲಾಸ್ಟ್ ಟೈಮ್ 1 year ಮುಂಚೆನೂ ಇವ್ರ ಹತ್ರನೇ ಮಾಡಿಸಿದ್ದು. ಲೆಟ್ ಸಿ. ಸೊ ಅಲ್ಲಿ ಕೆಲಸ ಆಗ್ತಿದೆ, ಗಾಡಿಗಳು ಕಡಿಮೆ ಇದೆ. ಜಾವಾ ಡೇ ಅಂದ್ಬಿಟ್ಟು ಎಲ್ಲರೂ ಈಸ್ಕೋಗ್ಬಿಟ್ಟಿದ್ದಾರೆ, ಈಗ ಬರ್ತಾ ಇದೆ ಹತ್ತದ್ರಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದು SD ಕ್ಲಾಸಿಕ್ ಇದೆ. ಸೊ ಇದು ಬಂದು 250 CL2. ಇದು ನೋಡಿ ಪೇಂಟ್ ಫಿನಿಶ್ ಎಲ್ಲ ಹೆಂಗೆ ಮಾಡಿದ್ದಾರೆ, ಕಂಪ್ಲೀಟ್ಲಿ ರಿಸ್ಟೋರ್ ಆಗಿದೆ ಗಾಡಿ. ಕ್ರೋಮಿಯಮ್ಮು ಯಾವತ್ತಾರು ಒಂದಿನ ಹಿಂಗೆ ಮಾಡಿಸ್ಬಿಡೋಣ ನಮ್ಮ ಗಾಡಿನ ಅಂತ ಪೂರ್ತಿ. ನನಗೇನು ಇಷ್ಟ ಇಲ್ಲ ಅಂದರೆ ಕ್ರೋಮ್ ಮಡ್ಗಾಡು ಇಷ್ಟ ಇಲ್ಲ, ಈ ಥರ ಮಡ್ಗಾಡು ಇಷ್ಟ. ಇದೇ ಥರ ಬರ್ತಾ ಇದ್ದಿದ್ದು ಆ್ಯಕ್ಚುಲಿ, ಬಟ್ ಚೇಂಜ್ ಮಾಡಿಸ್ಬಿಟ್ರು, ಅದೇ ಹೇಳಿದ್ನಲ್ಲ ಆಕ್ಸಿಡೆಂಟ್ ಆದಮೇಲೆ. ಸೊ ನನಗೆ ಆ ಕ್ರೋಮ್ ಮಡ್ಗಾಡು ಇಷ್ಟ ಇಲ್ಲ, ಈ ಥರ ಮಡ್ಗಾಡು ಇಷ್ಟ. ಈ ಥರ ಒಂದು ಪೇಂಟ್ ಫಿನಿಶು ನನಗೆ. ಈ ಥರ ಫ್ರಂಟ್ ಮಾಸ್ಕ್ ಇಷ್ಟ ಇಲ್ಲ. ಫ್ರಂಟಲ್ಲಿ ಒಂದು ಮಾಸ್ಕ್ ಬರುತ್ತೆ ಗೊತ್ತಾ, ಸೊ ಆ ಫ್ರಂಟಲ್ಲಿ ಮಾಸ್ಕ್ ಬರೋದು ಯಾವುದೋ ಅಂತ ಒಂದು ಪಿಕ್ಚರ್ ಹಾಕ್ತೀನಿ ನೋಡಿ, ಆ ಥರ ಮಾಡಿಸ್ಬೇಕು ಅಂತ ಇಷ್ಟ. ನೋಡೋಣ ಮುಂದಿನ ದಿನಗಳಲ್ಲಿ ಮಾಡಿಸೋಣ, ಒಳ್ಳೆ ಪೇಂಟ್ ಜಾಬ್ ಮಾಡಿಸಿ ಸೂಪರ್ಬಾಗಿ ಮಾಡಿಸೋಣ. ಇಲ್ಲಿ ಬಂದು ನೋಡಿ ಯಾವ ಥರ ಲೂಸ್ ಆಗಿಬಿಟ್ಟಿದೆ. ಸೊ ಇದನ್ನು ಟೈಟ್ ಮಾಡಿಸ್ಬೇಕು. ಅದು ಬಿಟ್ಟರೆ ಆಯಿಲ್ ಒಂದು ಚೆಕ್ ಮಾಡಿಸ್ಬಿಟ್ರೆ ಸ್ವಲ್ಪ ಗಲೀಜಾಗಿದೆ. ಬಟ್ ಈ ಮಳೆ ಸೀಸನ್ ಅಂತ ನಾನು ಇದು ಮಾಡ್ತೀರ ಅಷ್ಟೆ. ಇದೊಂದು ಲೈಟ್ ಹೋಗಿತ್ತು ಗೈಸ್, ಆ ಒಂದು ಲೈಟ್ನೂ ಹಾಕ್ಸಿದ್ದೀನಿ, ಬಲ್ಬು. ಫೈನಲಿ ಓಲ್ಡ್ ಇಂಜಿನ್ ಆಯಿಲ್ ಇಸ್ ಔಟ್. ನೋಡ್ತಾ ಇರ್ಬೋದು ಎಷ್ಟು ಬ್ಲ್ಯಾಕ್ ಇದೆ ಅಂತ. ಫ್ರೆಶ್ ಆಯಿಲ್ ನೋಡಿ ಕಲರ್ ಹೆಂಗಿದೆ ಅಂದ್ಬಿಟ್ಟು. ಗಲ್ಫ್ ಗ್ಲೈಡ್ ಅಂತ ಬ್ರ್ಯಾಂಡು ಇದೆ, ಲಾಸ್ಟ್ ಟೈಮ್ ಹಾಕ್ಸಿದ್ದು. ಇದು ಓಲ್ಡ್ ಆಯಿಲು, ಇದು ನ್ಯೂ ಆಯಿಲ್, ಡಿಫ್ರೆನ್ಸ್ ಇದೆ. ಫೈನಲಿ ಎಲ್ಲ ಕೆಲಸ ಆಯಿತು. ಸೊ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ದೆ, ಹಿಂದ್ಗಡೆ ಟೈಲ್ ಲ್ಯಾಂಪ್ ಬಲ್ಬ್ ಹೋಗಿತ್ತು, ಜೊತೆಗೆ ಇಂಡಿಕೇಟರ್ ಬಲ್ಬ್ ಹೋಗಿತ್ತು. ಸೊ ಎರಡನ್ನೂ ಚೇಂಜ್ ಮಾಡಿಸ್ದೆ. ಬ್ರೇಕ್ಸ್ಗಳನ್ನ ಟೈಟ್ ಮಾಡಿಸ್ದೆ, ಫ್ರಂಟ್ ಮತ್ತೆ ಬ್ಯಾಕು. ಸ್ವಲ್ಪ ಐಡ್ಲಿಂಗ್ ಸರಿ ಮಾಡಿಸ್ಕೊಂಡೆ ಅಂಡ್ ಕಾರ್ಬೊರೇಟರ್ ಕ್ಲೀನ್ ಮಾಡಿಸ್ದೆ. ಇಷ್ಟು ಸರ್ವಿಸಿಂಗ್ ಆಯ್ತು. ಸೊ ನಾನೊಂದಷ್ಟು ಕನ್ಫರ್ಮ್ ಮಾಡ್ಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪೇಂಟ್ ಅಲ್ಲಿ TPW ಅಂತ ಬರ್ತಿದೆ. ಸೊ ತನು ಪೇಂಟಿಂಗ್ ವರ್ಕ್ಸ್ ಅಂತ. TPW ಅಂದ್ರೆ ಮೈಸೂರಲ್ಲಿ ಮಾಡಿರೋದು. ಸೊ ಎಸ್, ಇಟ್ಸ್ ಕನ್ಫರ್ಮ್ ಈ ಗಾಡಿ ರೀಪೇಂಟ್ ಆಗಿದೆ, ಅಂದ್ರೆ ಟ್ಯಾಂಕ್ ರೀಪೇಂಟ್ ಆಗಿದೆ. ಸೊ ಕಲರ್ ಆರೆಂಜ್ ಇದ್ರುವೆ, ಅಂದ್ರೆ ಆರೆಂಜ್ ಶೇಡ್ ಬರ್ತಾ ಇತ್ತಂತೆ, ಬಟ್ ರೀಪೇಂಟ್ ಆಗಿದೆ. ಸೊ ಎಸ್, ಇಟ್ ಇಸ್ ಕನ್ಫರ್ಮ್ ರೀಪೇಂಟೆಡ್. ಯಾರ್ದೋ ಒಬ್ರು ಕಮೆಂಟ್ ಅಲ್ಲಿ ನೋಡಿದೆ ಇಟ್ ಇಸ್ ರೀಪೇಂಟೆಡ್ ಅಂತ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್, ರೀಪೇಂಟ್ ಆಗಿದೆ. ಸೊ ಇದು ಬಂದು SD ಕ್ಲಾಸಿಕ್ 250cc, ಜೊತೆಗೆ ಟ್ಯಾಂಕ್ ಬಂದು ರೀಪೇಂಟೆಡ್ ಆಗಿದೆ. ಶೇಪ್ ರೋಡ್ ಕಿಂಗ್ ಹಾಕಿದ್ದಾರೆ, ಅಂದ್ರೆ ಫ್ರಂಟ್ ಮಾಸ್ಕ್ ಬರ್ತಿತ್ತಲ್ಲ ಅದ್ ತೆಗ್ಸಿ ರೋಡ್ ಕಿಂಗ್ ಶೇಪ್ ಕನ್ವರ್ಟ್ ಮಾಡಿಸಿದ್ದಾರೆ. ದಟ್ ನಂಗೆ ಮುಂಚೆನೆ ಗೊತ್ತಿತ್ತು. ಪೇಂಟ್ ರೀಪೇಂಟೆಡ್ SD ಕ್ಲಾಸಿಕ್ ಬೈಕ್ ಇದು. ಸೊ ಹೋಪ್ ನನ್ನ ಎಲ್ಲ ಕಮೆಂಟ್ಸ್ ಗಳಿಗೂ ಆನ್ಸರ್ ಕೊಟ್ಟಿದ್ದೀನಿ ಅಂತ. ಅಂಡ್ ದ ಮೇನ್ ಥಿಂಗ್, ಒಂದು SD ಕ್ಲಾಸಿಕ್ ನ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ದುಡ್ಡು ಬೀಳುತ್ತೆ ಅಪ್ಪಪ್ಪ. ಎಷ್ಟು ಬಂತು ಅಂದ್ರೆ ಗೈಸ್, ಯಪ್ಪ ಅಷ್ಟೆಲ್ಲ ಬಂದಿತ್ತು. ಎಷ್ಟು ಬಂತು ಅಂದ್ರೆ ಜಸ್ಟ್ 500 rupees. ಎಸ್, 500 ರೂಪಾಯಿಗಳು. ಅಂದ್ರೆ ಒಂದು ಆಯಿಲ್ ಸರ್ವಿಸ್ಗೆ 500 ರೂಪಾಯಿ ಬೇಕು. 1 ಲೀಟರ್ ಇಂಜಿನ್ ಆಯಿಲ್ ಬೇಕು. ಇನ್ ಸಣ್ಣ ಪುಟ್ಟ ನಂದು ಕೆಲ್ಸಗಳೇನ್ ಮಾಡಿಸ್ತೆ ಅಷ್ಟೇ, 500 ರೂಪಾಯಿ. ಇನ್ನೊಂದಷ್ಟು ವಿಷಯಗಳನ್ನ ನಾನು ತಿಳ್ಕೊಂಡೆ ಇಲ್ಲಿ ಈಗ ಹೋಗಿದಾಗ. ಸೊ E20 ಪೆಟ್ರೋಲಿಯಂ, ಅದರಿಂದ ಸ್ವಲ್ಪ ನಮ್ಮ ಈ ಗಾಡಿಗಳಿಗೆ ಸ್ವಲ್ಪ ಕಾಸ್ ಇದೆ. ಸೊ E20 ಪೆಟ್ರೋಲಿಯಂ ಹಾಕ್ಸೋದ್ರಿಂದ ನೀವು ರೆಗ್ಯುಲರ್ ಆಗಿ ಎವ್ರಿ ಸರ್ವಿಸ್ ಅಥವಾ ಒಂದು ಫ್ರೀಕ್ವೆಂಟ್ ಟೈಮ್ ಇಂಟರ್ವಲ್ ಅಲ್ಲಿ ನಿಮ್ಮ ಕಾರ್ಬೊರೇಟರ್ ಗಳನ್ನ ಕ್ಲೀನ್ ಮಾಡಿಸ್ಕೊಳ್ಳಿ. ಆ ಕಾರ್ಬೊರೇಟರ್ ರಬ್ಬರ್ಗಳು ಸಿಕ್ಕಾಪಟ್ಟೆ ಬೋನ್ ಔಟ್ ಆಗೋಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ರಸ್ಟ್ ಹಿಡಿಯೋ ಚಾನ್ಸಸ್ ಗಳಿದೆ ಅಂತೆ ಟ್ಯಾಂಕ್. ಸೊ ಆದಷ್ಟು ನೀವು ಜಾಸ್ತಿ ಪೆಟ್ರೋಲ್ ನ ಗಾಡಿಲಿ ಇಡಬೇಡಿ. ನಿಮ್ಮ ಒಂದು ಯೂಸೇಜ್ ಏನಿದೆ ಅಂದ್ರೆ ತಗೋಗಿ ಸುಮ್ನೆ ಫುಲ್ ಟ್ಯಾಂಕ್ ಮಾಡಿ ನಿಲ್ಸ್ಬೇಡಿ, ಅಥವಾ ಒಂದು 5 ಲೀಟರ್ಸ್ ಅಷ್ಟು ಇರ್ಲೇಬೇಡಿ. ನೀವು ಹೋಗಿ ಮನೆಗೆ ನಿಲ್ಸಿ ಪುನಃ ನೆಕ್ಸ್ಟ್ ಫ್ಯೂಯಲ್ ಸ್ಟೇಷನ್ಗೆ ಹೋಗಿ ಹಾಕೊಂಡು ನಿಮ್ ಡೆಸ್ಟಿನೇಷನ್ ರೀಚ್ ಆಗೋ ಅಷ್ಟು ಪೆಟ್ರೋಲ್ ನ ಹಾಕ್ಸ್ಕೊಳ್ಳಿ. ಈ E20 ಬಗ್ಗೆ ನಾನು ಯಾವುದೇ ವಿಡಿಯೋಸ್ ಗಳಲ್ಲಿ ಮಾತಾಡಿಲ್ಲ. ಸೊ ಈ E20 ಪೆಟ್ರೋಲ್ ಏನಿದೆಯಲ್ಲ, ಅದರಿಂದ ನಮ್ಮ ಫಾರ್ಮರ್ಸ್, ನಮ್ಮ ರೈತರಿಗೆ ಯೂಸ್ ಆಗುತ್ತಂತೆ ಅಂತ ಗೌರ್ಮೆಂಟ್ ಹೇಳ್ತಾ ಇರೋದು. ಅಂಡ್ ಇನ್ನೊಂದೇನಂದ್ರೆ, ನಾವು ಗ್ಲೋಬಲಿ ಇಂಪೋರ್ಟ್ಸ್ ಏನ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಇದೆಯಲ್ಲ, ಅದ್ರ ಮೇಲೆ ರಿಲಯಬಲ್ ಅಂದ್ರೆ ಅದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಈ ಒಂದು ಇಥೆನಾಲ್ ಬ್ಲೆಂಡಿಂಗ್ ಇಂದ. ಸೊ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ನಮ್ಮ ಫಾರ್ಮರ್ಸ್ಗೆ ಬೆಟರ್ ಅಂದ್ರೆ ಏನ್ ಈ ಶುಗರ್ ಕೇನೋ ಏನೋ
ವಾಟ್ ಎವರ್ ಫಾರ್ಮರ್ಸ್ ಏನ್ ಬೆಳಿತಾರಲ್ಲ ಅದರಿಂದ ಫಾರ್ಮರ್ಸ್ ಹೆಲ್ಪ್ ಆಗುತ್ತಂತೆ. ಈ ಫಾರ್ಮರ್ಸ್ ಜಾಸ್ತಿ ಹೆಲ್ಪ್ ಆಗ್ತಿದ್ಯಾ ಗೌರ್ಮೆಂಟ್ ಜಾಸ್ತಿ ಹೆಲ್ಪ್ ಆಗ್ತಿದ್ಯಾ ಐ ಆಮ್ ಡೌಟ್ಫುಲ್. ನನಗೆ ಯಾಕೋ ಫಾರ್ಮರ್ಸ್ ಗಿಂತ ಜಾಸ್ತಿ ಗೌರ್ಮೆಂಟ್ ಗೆ ಜಾಸ್ತಿ ಹೆಲ್ಪ್ ಆಗ್ತಿದೆ ಅಂತ ಅನಿಸ್ತಿದೆ. ಸೊ ಐ ಡೋಂಟ್ ನೋ ನಿಮ್ಗೆ ಒಪಿನಿಯನ್ ಏನು E20 ಪೆಟ್ರೋಲ್ ಬಗ್ಗೆ ಅಂತ ಕಮೆಂಟ್ ಹಾಕಿ ತಿಳಿಸ್ಕೊಡಿ. ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ಗೈಸ್. ನಿಮ್ಮ ಕಮೆಂಟ್ಸ್ ಗಳಿಗೆ ನಾನು ಪ್ರತಿಯೊಂದು ವಿಡಿಯೋಗಳಲ್ಲೂ ಒಂದಷ್ಟು ದಿನ ಬಿಟ್ಟು ಮಾಡ್ತೀನಿ. ಒಂದು ಸರ್ವಿಸ್ ವಿಡಿಯೋ ಇದಾಗಿತ್ತು ಚಿಕ್ಕದಾಗಿ, ಯಾರ್ಯಾರೆಲ್ಲ ಒಂದು SD ಇಟ್ಟಿದ್ದೀರಾ ಆತರ ಈ ತರ 2 ಸ್ಟಾಕ್ ಬೈಕ್ ಇದ್ದೀರಾ ಸುಮ್ನೆ ನೋಡ್ಲಿ ಅಂತ, ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಈ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಈ ಗಾಡಿಗಳಲ್ಲಿ ಇಂಜಿನ್ ಆಯಿಲ್ ಬಿಟ್ಟು ಇನ್ನೇನು ಮಾಡಿಸೋ ಅವಶ್ಯಕತೆ ಇಲ್ಲ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳೋದು ಓಡಿಸೋದಷ್ಟೇ. SD ಮೇಲೆ ಇನ್ನಷ್ಟು ವ್ಲಾಗ್ಸ್ ಗಳು ಇನ್ಯಾವ್ದಾದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋಸ್ ನಿಮಗೆ ಬೇಕು ಈ ಒಂದು ಗಾಡಿ ಮೇಲೆ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಮಾಡೋಣ. ಅಂಡ್ ಇನ್ಯಾವ್ದಾರೋ ಗಾಡಿ ರಿವ್ಯೂಸ್ ಎಕ್ಸೆಟ್ರಾ ಏನೇ ಬೇಕು ಅಂದ್ರೂ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಅಂಡ್ ಬಾಯ್.